ನಮಸ್ಕಾರ ವೀಕ್ಷಕರೇ, ಇವತ್ತು ನೋಡ್ತಾ ಇದ್ರಲ್ಲ ವೀಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದಂತ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲು ಏನು ಮಾಡಬೇಕಂದ್ರೆ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಇರುತ್ತೆ, ಅದು ಓಪನ್ ಮಾಡಿಬಿಟ್ಟು ಐಡಿಯಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ, ಅದನ್ನ ಇಲ್ಲಿ ತೊಗೊಂಡು ಪೇಸ್ಟ್ ಮಾಡಿಬಿಟ್ಟು ಜನ್ರೇಟ್ ಕೊಡಿ. ಜನ್ರೇಟ್ ಕೊಟ್ಟರೆ ಫೋಟೋ ಜನ್ರೇಟ್ ಆಗುತ್ತೆ ನೋಡಿ. ಸ್ವಲ್ಪ ಫೋಟೋ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಷನ್ ಮಾಡಿಕೊಂಡು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೆಕ್ಸ್ಟು ಅದೇ ಪ್ರೋಸೆಸ್ ಮಾಡಬೇಕು. ನಿಮ್ಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋ ಮಾಡ್ಕೋಬೋದು. ಇಲ್ಲಿ ಏನೇನು ನಾನು ಪ್ರಾಂಪ್ಟ್ ಪೇಸ್ಟ್ ಮಾಡ್ತಾಯಿದ್ದೀನೋ ಪ್ರತಿಯೊಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು, ಅಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು ನೋಡಿ. ನಾನು ನಿಮಗೆ ಸ್ಯಾಂಪಲಾಗಿ ನೋಡಿಸ್ತಾ ಇದ್ದೀನಿ. ಈ ಥರ ಪ್ರಾಂಪ್ಟ್ ಪೇಸ್ಟ್ ಮಾಡಿ ಜನ್ರೇಟ್ ಮಾಡಿದ್ರೆ ಫೋಟೋ ಜನ್ರೇಟ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಮೊದಲನೇದಾಗಿ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ತಾಯಿದ್ದಾರೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬು ಮತ್ತು ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲು ಫೋಟೋ ಎಲ್ಲ ಜನ್ರೇಟ್ ಆದಮೇಲೆ ಡೌನ್ಲೋಡ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪು ಫೋಟೋ ಟು ವಿಡಿಯೋ ಹೆಂಗೆ ಜನ್ರೇಟ್ ಮಾಡೋದಂತ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾವು ಯೂಸ್ ಮಾಡೋ ಅಪ್ಲಿಕೇಶನ್ ಬಂದ್ಬಿಟ್ಟು ಪಿಕ್ಸ್ವರ್ಕ್ಸ್ ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರೆಲ್ಲ ಅವೈಲೇಬಲ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಎಲ್ಲ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡು ಇಲ್ಲಿ ಟ್ರೈ ಪಿಕ್ಸ್ವರ್ಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫೋಟೋ ಲೋಗೋ ಇರುತ್ತೆ, ಇಮೇಜ್ ಲೋಗೋ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಗ್ಯಾಲರಿಯಲ್ಲಿ ಇವಾಗ ಏನು ಫೋಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನು ಡೌನ್ಲೋಡ್ ಮಾಡಿದಲ್ಲ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜಲ್ದಿ ಆಗುತ್ತೆ ಇದರಲ್ಲಿ, ಇಮೇಜ್ ಟು ವಿಡಿಯೋ ತುಂಬ ಜಲ್ದಿ ಆಗುತ್ತೆ. ಇವಾಗ ನಾನು ದುರ್ಗಾದೇವಿ ಡೌನ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೆಸರು ದುರ್ಗಾದೇವಿ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ಜನ್ರೇಟ್ ಕೊಡಬೇಕು. ಜನ್ರೇಟ್ ಕೊಟ್ಟರೆ ನೋಡಿ ಅಲ್ಲಿ ನಮಗೀಗ ಫೋಟೋ ಬಂದ್ಬಿಟ್ಟು ವೀಡಿಯೋಗೆ ಜನ್ರೇಟ್ ಆಗ್ತದೆ ನೋಡಿ ಹೆಂಗಿದೆ. ಇದೇ ಥರ ನೀವು ಎಷ್ಟು ಫೋಟೋ ಡೌನ್ಲೋಡ್ ಮಾಡಿದ್ರೆ ಅಷ್ಟು ಫೋಟೋನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿರಿ.